Hello dear students, welcome back to chemistry classes. Today we have to know atomic masses. Okay, before going to know the atomic masses, atom is very small, that's why we cannot determine exactly what is the exact absolute atomic mass. So atom of an element is an extremely small particle and is invisible. ನಮ್ಮ ಕಣ್ಣಿಗೆ ಅದು ಕಾಣಲ್ಲ. ಆದ ಕಾರಣ ದಿಸ್ ಪೋಸಸ್ ಇದೇನು ಮಾಡುತ್ತೆ ಅಂದರೆ ಒಂದು ದೊಡ್ಡ ಪ್ರಾಬ್ಲಮ್ನ ದಿಸ್ ಪೋಸಸ್ ಎ ಬಿಗ್ ಪ್ರಾಬ್ಲಮ್ ಇನ್ ಡಿಟರ್ಮೈನಿಂಗ್ ಆಫ್ ಇಟ್ಸ್ ಅಬ್ಸಲ್ಯೂಟ್ ಮಾಸ್. ಅದರದ್ದು ಎಕ್ಸಾಕ್ಟ್ ಮಾಸ್ ಎಷ್ಟಿದೆ ಅಂತ ನಮಗೆ ಡಿಟರ್ಮೈನ್ ಮಾಡೋಕ್ಕೆ ಅಂದರೆ ಅಳತೆ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಅದು ನಮ್ಮ ಬರಿಗಣ್ಣಿಗೆ ಕಾಣದೇ ಇರುವುದರಿಂದ ಮತ್ತು ಅದನ್ನು ಸರಿಯಾದ ಅಳತೆ ಅದರ ತೂಕನ ನಮಗೆ ತೆಗೆದುಕೊಳ್ಳೋಕ್ಕೆ ಆಗದೇ ಇರೋದರಿಂದ ಸೆವರಲ್ ಇಂಡೈರೆಕ್ಟ್ ಆ್ಯಂಡ್ ಅಡ್ವಾನ್ಸ್ಡ್ ಟೆಕ್ನಿಕ್ಸ್, ಬಹಳಷ್ಟು ಪರೋಕ್ಷವಾದ ಮತ್ತು ಬಹಳ ಮುಂದುವರೆದ ಟೆಕ್ನಿಕ್ಸ್ಗಳನ್ನು ಬಳಸಿ ಏನು ಮಾಡಲಾಗುತ್ತೆ, ಅಬ್ಸಲ್ಯೂಟ್ ಅಂದರೆ ಎಕ್ಸಾಕ್ಟ್ ಅಟಮಿಕ್ ಮಾಸನ್ನು ಕಂಡುಹಿಡಿಯಲಾಗುತ್ತೆ. ಹಾಗಾದರೆ ಸೆವರಲ್ ಇಂಡೈರೆಕ್ಟ್ ಆ್ಯಂಡ್ ಅಡ್ವಾನ್ಸ್ ಟೆಕ್ನಿಕ್ಸ್ have been used for the determination of absolute masses of atoms. Atoms ದ ಪ್ರತಿಯೊಂದು ಕರೆಕ್ಟ್ ಮಾಸಸ್ಸನ್ನು ಏನು ಮಾಡಲಾಗುತ್ತೆ, ಇಲ್ಲಿ ಕಂಡುಹಿಡಿಯಲಾಗುತ್ತೆ. ಯಾವ ರೀತಿಯಿಂದ ಇಂಡೈರೆಕ್ಟ್ ಆ್ಯಂಡ್ ಅಡ್ವಾನ್ಸ್ಡ್ ಟೆಕ್ನಿಕನ್ನು ಬಳಸಿ. ಹಾಗಾದರೆ ನಮಗೆ ಇಂಡೈರೆಕ್ಟ್ ಮತ್ತು ಅಡ್ವಾನ್ಸ್ ಟೆಕ್ನಿಕ್ಸನ್ನು ಬಳಸಿದ್ರೂ ಕೂಡ ನಮಗೇನಾಗಲ್ಲ, ಎಕ್ಸಾಕ್ಟ್ ಮಾಸಸ್ಸು ಸಿಗದೆ ಹೋಗುತ್ತೆ. ಹಾಗಾಗಿ ನಾವು ಏನು ಮಾಡ್ತೀವಿ, absolute mass of hydrogen ನಮ್ಗೆ ಗೊತ್ತಿದೆ ಎಷ್ಟಿದೆ, 1.67 × 10⁻24 ಗ್ರಾಮ್ ಇದೆ. -10⁻⁻24 ಗ್ರಾಮ್ ಅಂದರೆ ಅಷ್ಟು ಕಡಿಮೆ ಗ್ರಾಮ್ ಇದೆ. ಆದರೆ ಏನು ಮಾಡಲಾಗುತ್ತೆ, ಅಬ್ಸಲ್ಯೂಟ್ ಅಟಮಿಕ್ ಮಾಸ್ ಆಫ್ ದ ಅದರ್ ಎಲಿಮೆಂಟ್ ಆಲ್ಸೋ ಸೇಮ್ ಆರ್ಡರ್ ಏನಾಗಿದೆ, ಇದೇನು ಮೈನಸ್ ಇದೆಯಲ್ಲ ಅದೇ ರೀತಿಯೇ ಏನಾಗ್ತಾ ಇದೆ, ಉಳಿದ ಆಟಮ್ಸ್ಗಳ ತೂಕನೂ ಆ ಥರನಾಗೆ ಇದೆ. ಸೊ ದಟ್ಸ್ ವೈ ಇಟ್ ಈಸ್ ಡಿಸೈಡೆಡ್. ಏನು ಮಾಡಲಾಗುತ್ತೆ, ಯಾವ ಥರ ಡಿಸೈಡ್ ಮಾಡಲಾಗುತ್ತೆ ಅಂದರೆ ರಿಲೇಟಿವ್ ಅಬ್ಸಲ್ಯೂಟ್ ಮಾಸಸ್ಸನ್ನು ನಾವೇನು ಮಾಡಲಾಗುತ್ತೆ, ಡಿಸೈಡ್ ಮಾಡಲಾಗುತ್ತೆ. ಅಂದರೆ ಕಂಪೇರ್ ಟು ಹೈಡ್ರೋಜನ್, ವಾಟ್ ಈಸ್ ದ ಅಟಮಿಕ್ ಮಾಸ್ ಆಫ್ ಲಿಥಿಯಂ, ವಾಟ್ ಈಸ್ ದ ಅಟಮಿಕ್ ಮಾಸ್ ಆಫ್ ಸೋಡಿಯಂ, ಲೈಕ್ ದ್ಯಾಟ್ ನಾವೇನು ಮಾಡಲಾಗುತ್ತೆ, ರಿಲೇಟಿವ್ ಇನ್ ರಿಲೇಷನ್ ವಿತ್ ಹೈಡ್ರೋಜನ್ ಏನು ಮಾಡಲಾಗುತ್ತೆ, ಅದರ ಅಟಮಿಕ್ ಮಾಸಸ್ಸನ್ನು ಕಂಡುಹಿಡಿಯಲಾಗುತ್ತೆ ಮೊದಲಿಗೆ. ನಂತರ ಏನು ಮಾಡ್ತಾನೆ, ಒಬ್ಬ ಸೈಂಟಿಸ್ಟ್ ಬರ್ತಾನೆ, ಅವನ ಹೆಸರು ಸ್ಟ್ಯಾನಿಸ್ಲಾವ್ ಕ್ಯಾನಿಜಾರೋ ಅಂತ. ಆ ಕ್ಯಾನಿಜಾರೋ ಏನು ಮಾಡ್ತಾನೆ ಅಂದರೆ ಅವನು ಹೈಡ್ರೋಜನನ್ನು ಬಳಸಿ ಹೈಡ್ರೋಜನ್ಗಿಂತ ಎಷ್ಟು ಪ್ರಮಾಣದಲ್ಲಿ ಇದು ಹೆವಿಯರ್ ಇದೆ ಅಂತ ಕಂಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು, ದ ರಿಲೇಟಿವ್ ಅಟಮಿಕ್ ಮಾಸ್ ಆಫ್ ಆನ್ ಎಲಿಮೆಂಟ್ ಈಸ್ ದಿ ನಂಬರ್ ವಿಚ್ ಟೆಲ್ಸ್ ಹೌ ಮೆನಿ ಟೈಮ್ಸ್ of an atom is that element is heavier than the atom of hydrogen. ಹೈಡ್ರೋಜನ್ಗಿಂತಲೂ ಉಳಿದ ಆಟಮ್ಸ್ಗಳು ಎಷ್ಟು ಟೈಮ್ನಲ್ಲಿ ಹೆವಿಯರ್ ಇವೆ ಕಂಪೇರ್ ಟು ಹೈಡ್ರೋಜನ್, ಇನ್ ರಿಲೇಷನ್ ಟು ಹೈಡ್ರೋಜನ್ ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ ರಿಲೇಟಿವ್ ಟು ಹೈಡ್ರೋಜನ್ ಉಳಿದ ಎಲಿಮೆಂಟ್ಸ್ದ ಆಟಮ್ಸ್ಗಳು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಇವೆ ಅಂತ ಏನು ಮಾಡ್ತಾನೆ, ಕಂಪ್ಯಾರಿಸನ್ ಮಾಡ್ತಾನೆ ರಿಲೇಟಿವ್ ಅಟಮಿಕ್ ಮಾಸನ್ನು ಕಂಡುಹಿಡಿತಾನೆ. ಆದರೆ ಅದೇನಾಗುತ್ತೆ, ಅದು ಸರಿ ಹೊಂದಲ್ಲ. ನಂತರ ಏನು ಮಾಡ್ತಾನೆ ಅಂದರೆ ಆಕ್ಸಿಜನನ್ನು ತೋತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಇದಾದ ನಂತರ ಆಕ್ಸಿಜನನ್ನು ತೋತಾರೆ. ಆಕ್ಸಿಜನ್ನು ಸಹ ಏನಾಗಲ್ಲ, ಸರಿಯಾದ ಪ್ರಮಾಣದಲ್ಲಿ ಸಿಗಲ್ಲ. ಯಾಕಂದರೆ ಆಕ್ಸಿಜನ್ನ ಐಸೋಟೋಪ್ಸ್ಗಳು ಭಾಳಷ್ಟು ಇರೋದ್ರಿಂದ ಆಕ್ಸಿಜನ್ನು ಏನಾಗಲ್ಲ, ಸರಿಯಾದ ಪ್ರಮಾಣದಲ್ಲಿ ನಮಗೆ ಹೊಂದಾಣಿಕೆ ಆಗಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಒಂದು ನ್ಯೂ ಸ್ಟ್ಯಾಂಡರ್ಡನ್ನು ತೋತಾರೆ ಎಲ್ಲ ಕೆಮಿಸ್ಟ್ಗಳು ಕೂಡಿ. ಅದ ಹೆಸರೇನು ಅಂದರೆ ಕಾರ್ಬನ್-12 ಐಸೋಟೋಪ್ಸ್. ಕಾರ್ಬನ್-12 ಐಸೋಟೋಪ್ಸ್ ಏನಿರುತ್ತೆ ಅಂದರೆ ಹೈಲಿ ಸ್ಟೇಬಲ್ ಇರುತ್ತೆ, ಮೋಸ್ಟ್ ಸ್ಟೇಬಲ್ ಇರುತ್ತೆ. ಆದ ಕಾರಣ ಏನು ಮಾಡ್ತಾರೆ ಅಂದರೆ ಕಾರ್ಬನ್-12 ಐಸೋಟೋಪ್ಸನ್ನು ತೋತಾರೆ. ಐಸೋಟೋಪ್ಸನ್ನು ತೊಗೊಂಡು ಏನು ಮಾಡ್ತಾರೆ, ಅದರ ಕಂಪೇರ್ ಟು ಕಾರ್ಬನ್-12 ಐಸೋಟೋಪ್ಸ್ 112 ಅಂತ ತೋತಾರೆ. 112 ಮಾಸ್ ಆಫ್ ಕಾರ್ಬನ್, ಅದಕ್ಕೆ ಕಂಪೇರ್ ಮಾಡ್ಕೊತ ಹೋಗ್ತಾರೆ. ಅಂದರೆ ಕಾರ್ಬನನ್ನು 12 ಭಾಗ ಮಾಡಿ ಅದರೊಳಗಿನ ಒಂದು ಭಾಗನ ತಗೊಂಡು ಅದಕ್ಕೆ ಉಳಿದ ಆಟಮ್ಸ್ಗಳನ್ನು ಕಂಪೇರ್ ಮಾಡ್ತಾ ಹೋಗ್ತಾರೆ. ಆವಾಗ ನಮಗೆ ಏನು ಸಿಗುತ್ತೆ ಅಂದರೆ ಉಳಿದ ಆಟಮ್ಸ್ಗಳ ಅಟಮಿಕ್ ಮಾಸ್ ಸಿಗುತ್ತೆ. ಹಾಗಾದರೆ ಏನು, ಇಲ್ಲಿ ಒಂದು ಅಟಮಿಕ್ ಮಾಸ್ ಇದೆ, ಮಾಸ್ ಆಫ್
any atom and 1/12 mass of carbon 12 isotopes, 1/12 mass of carbon 12 isotope. ಈ ಥರ ಮಾಡಿದಾಗ ಏನು ಸಿಗುತ್ತೆ ನಮಗೆ ರಿಲೇಟಿವ್ ಅಟೋಮಿಕ್ ಮಾಸ್ ಸಿಗುತ್ತೆ. ಅದು ಏನಾಗಿರುತ್ತೆ ಅಂದರೆ ಎಕ್ಸಾಕ್ಟ್ಲಿ ನಿಯರರ್ ಟು ಆರ್ ಅಬ್ಸಲ್ಯೂಟ್ ಏನಾಗಿರುತ್ತೆ ಅಬ್ಸಲ್ಯೂಟ್ ಅಟೋಮಿಕ್ ಮಾಸ್ ಆಗಿರುತ್ತೆ, ಅಂದರೆ ಎಕ್ಸಾಕ್ಟ್ ಅಟೋಮಿಕ್ ಮಾಸ್ ಆಗಿರುತ್ತೆ. ಈ ರೀತಿ ಏನು ಮಾಡಲಾಗುತ್ತೆ ಅಂದರೆ ಅಟೋಮಿಕ್ ಮಾಸನ್ನು ಕಂಡುಹಿಡಿಯಲಾಗುತ್ತೆ. ನ್ಯೂ ಕಾನ್ಸೆಪ್ಟ್ ದಟ್ ಈಸ್ ಅಟೋಮಿಕ್ ಮಾಸ್ ಯೂನಿಟ್ ಸ್ಕೇಲ್. ಓಕೆ, ನಾವು ಏನು ಮಾಡಬೇಕಾಗತ್ತೆ ಅಂದರೆ ಒಂದು ಮಾಸ್ ಸಿಕ್ಕ ನಂತರ ಅದಕ್ಕೆ ಒಂದು ಯೂನಿಟ್ ಕೊಡಬೇಕಾಗತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ ಅಟೋಮಿಕ್ ಮಾಸ್ ಯೂನಿಟ್ ಸ್ಕೇಲನ್ನು ತೋತೀವಿ, ಒಂದು ಸ್ಕೇಲನ್ನು ತೋತೀವಿ. ಯಾವ ಥರ ಅಂದರೆ ದ ಕ್ವಾಂಟಿಟಿ ಆಫ್ ದ ಮಾಸ್ ಈಕ್ವಲ್ ಟು ದಿ 1/12 ಮಾಸ್ ಆಫ್ ದ 1/12 ಮಾಸ್ ಆಫ್ ಆನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್. ಏನು ಕ್ವಾಂಟಿಟಿ ಆಫ್ ಮಾಸ್ ಆಫ್ ಎನಿ ಎಲಿಮೆಂಟ್ ಈಸ್ ಈಕ್ವಲ್ ಟು ದಿ 1/12 ಮಾಸ್ ಆಫ್ ಆನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್. ಯಾಕೆ ಕಾರ್ಬನ್ 12 ಐಸೋಟೋಪನ್ನು ತೆಗೆದುಕೊಳ್ತಾ ಇದ್ದೀವಿ ಅಂದರೆ ಮೋಸ್ಟ್ ಸ್ಟೇಬಲ್ ಐಸೋಟೋಪ್ ಆಫ್ ಕಾರ್ಬನ್ ಯಾವುದಂದರೆ ಕಾರ್ಬನ್ 12 ಐಸೋಟೋಪ್ಸ್. ಹಾಗಾದರೆ ಏನು ಮಾಡಲಾಗುತ್ತೆ ಆ ಎಕ್ಸಾಕ್ಟ್ ಅಬ್ಸಲ್ಯೂಟ್ ಮಾಸ್ ಅನ್ಕ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ ನಮಗೆ. ಅದಕ್ಕೆ ನಾವು ಏನು ಮಾಡ್ತೀವಿ ರಿಲೇಟಿವ್ ಅಟೋಮಿಕ್ ಮಾಸಸ್ಸನ್ನು ಯೂಸ್ ಮಾಡ್ತೀವಿ. ರಿಲೇಟಿವ್ ಅಟೋಮಿಕ್ ಮಾಸಸ್ ಆಫ್ ಎನ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಫಾರ್ಮುಲಾ ಇದೆ. ಏನಿದೆ ಅಂದರೆ ಮಾಸ್ ಆಫ್ ಅನ್ ಆಟಮ್ ಆಫ್ ದ ಗಿವನ್ ಎಲಿಮೆಂಟ್, ಒಂದು ಕೊಟ್ಟಂಥ ಗಿವನ್ ಎಲಿಮೆಂಟ್ಸ್ದು ಮಾಸು ಡಿವೈಡೆಡ್ ಬೈ 1/12 ಮಾಸ್ ಆಫ್ ಆನ್ ಆಟಮ್ ಆಫ್ ಕಾರ್ಬನ್ 12 ಐಸೋಟೋಪ್ಸ್. ಈ ಥರ ಈ ಫಾರ್ಮುಲಾದಲ್ಲಿ ನಾವು ವ್ಯಾಲ್ಯೂಸನ್ನು ಹಾಕಿದರೆ ನಮಗೇನು ಸಿಗುತ್ತೆ ರಿಲೇಟಿವ್ ಅಟೋಮಿಕ್ ಮಾಸ್ ಆಫ್ ಆನ್ ಎಲಿಮೆಂಟ್ ಸಿಗುತ್ತೆ. ಹಾಗಾದರೆ ರಿಲೇಟಿವ್ ಅಟೋಮಿಕ್ ಮಾಸ್ ಆಫ್ ಆನ್ ಎಲಿಮೆಂಟ್ ಅಂದರೆ ಏನು ಅಂದರೆ ದ ರಿಲೇಟಿವ್ ಮಾಸ್ ಆಫ್ ಆನ್ ಎಲಿಮೆಂಟ್ ಟು ದಿ 1/12 ಮಾಸ್ ಆಫ್ ದ ಕಾರ್ಬನ್ 12 ಐಸೋಟೋಪ್ಸ್. ಕಾರ್ಬನ್ 12 ಐಸೋಟೋಪ್ಸನ್ನು ಕಂಪೇರ್ ಮಾಡ್ತಾ ನಾವೇನು ಮಾಡ್ತಿದ್ದೀವಿ ರಿಲೇಟಿವ್ ಅಟೋಮಿಕ್ ಮಾಸಸ್ಸನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಏನಾಗುತ್ತೆ ಅಪ್ ಟು ರಿಲೇಟಿವ್ ಅಟೋಮಿಕ್ ಮಾಸಸ್ ಎಲ್ಲಿವರೆಗೂ ಬರುತ್ತೆ ಅಂದರೆ ಅಟೋಮಿಕ್ ಮಾಸ್ ಯೂನಿಟ್, ಇದರದ್ದು ಯೂನಿಟ್ ಏನಾಗಿದೆ ಅಟೋಮಿಕ್ ಮಾಸ್ ಯೂನಿಟ್ ಸಿಗುತ್ತೆ. ಎಲ್ಲಿವರೆಗೂ ಅಟೋಮಿಕ್ ಮಾಸ್ ಯೂನಿಟ್ ಇರುತ್ತೆ ಅಂದರೆ ಯಾವಾಗ ಐಸೋಟೋಪ್ಸ್ಗಳ ಕಾನ್ಸೆಪ್ಟ್ ಬರುತ್ತೋ ಅವಾಗ ಏನಾಗುತ್ತೆ ಅಟೋಮಿಕ್ ಮಾಸ್ ಯೂನಿಟು ಕ್ಯಾನ್ಸಲ್ ಆಗುತ್ತೆ. ಈಗ ನವ ಡೇಸ್ ಏನು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಯೂನಿಫೈಡ್ ಮಾಸಸ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಯೂನಿಫೈಡ್ ಮಾಸಸ್ಸನ್ನು ಸಿಂಬಲ್ ಏನು ಕೊಡ್ತಾ ಇದ್ದೀವಿ ಯು ಅಂತ ಕೊಡ್ತಾ ಇದ್ದೀವಿ. ಮೊದಲಿಗೆ ಏನು ಮಾಡ್ತಾ ಇದ್ದೀವಿ ನಾವು ಅಟೋಮಿಕ್ ಮಾಸ್ ಯೂನಿಟನ್ನು ಬಳಸ್ತಾ ಇದ್ದೀವಿ, ಆದರೆ ಈಗ ಏನು ಮಾಡ್ತಾ ಇದ್ದೀವಿ ಯೂನಿಫೈಡ್ ಮಾಸನ್ನು ಬಳಸ್ತಾ ಇದ್ದೀವಿ. ನವ ಡೇಸ್ ದ ಟರ್ಮ್ AMU ಅಟೋಮಿಕ್ ಮಾಸ್ ಯೂನಿಟ್ ಹ್ಯಾಸ್ ರಿಪ್ಲೇಸ್ಡ್ ಬೈ ಯು. ಆ ಯು ಅಂದರೆ ಏನು ಯು ಸ್ಟ್ಯಾಂಡ್ಸ್ ಫಾರ್ ಯೂನಿಫೈಡ್ ಮಾಸ್. ಇಟ್ ಈಸ್ ದಿ ಬೇಸ್ಡ್ ಆನ್ ದ ಈ ಯೂನಿಫೈಡ್ ಮಾಸ್ ಈಸ್ ಬೇಸ್ಡ್ ಆನ್ ವಾಟ್ ಕಾರ್ಬನ್ 12 ಐಸೋಟೋಪ್ಸ್ ಟೇಕಿಂಗ್ ಮಾಸಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 12. ಕಾರ್ಬನ್ನ ಎಕ್ಸಾಕ್ಟ್ ಈಕ್ವಲ್ ಆಗಿ 12 ಅಂತ ತೆಗೆದುಕೊಳ್ಳಲಾಗ್ತಾ ಇದೆ. ಅದಕ್ಕೆ ಕಂಪೇರ್ ಮಾಡ್ತಾ ಹೋದರೆ ಫಾರ್ ಹೈಡ್ರೋಜನ್ 1.008 ಯೂನಿಟ್ ಇದೆ, ಫಾರ್ ಆಕ್ಸಿಜನ್ 16.00 ಯೂನಿಟ್ ಇದೆ. ಈ ಥರ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಯೂನಿಫೈಡ್ ಮಾಸಸ್ಸನ್ನು ಕಂಡುಹಿಡಿತಾ ಇದ್ದೀವಿ. ಗಾಟ್ ದಿಸ್? ಓಕೆ, ಈಗ 1 ಅಟೋಮಿಕ್ ಮಾಸ್ ಯೂನಿಟ್ ಇದ್ದದ್ದನ್ನು ನಾವು ಯೂನಿಫೈಡ್ ಮಾಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅದು ಹೇಗೆ ಅಂತ ನೋಡೋಣ. ಇಲ್ಲಿ 1 ಅಟೋಮಿಕ್ ಮಾಸ್ ಯೂನಿಟ್ ಅಂದರೆ 1.66056 ಇಂಟು 10⁻⁻27 kg. It is in the form of kg. We have to convert it into the gram. That's why 1.66056 into 10⁻⁻224 grams. kg ಇದ್ದದ್ದನ್ನು ಏನು ಮಾಡ್ತಾ ಇದ್ದೀವಿ ಗ್ರಾಮ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. kg ಅಂದರೆ 10⁻³ ಇರುತ್ತೆ. ಅದನ್ನು ಇಲ್ಲಿ 10⁻³ ಬರೆದಾಗ ಏನಾಗುತ್ತೆ 3 ಮೈನಸ್ ಆಗುತ್ತೆ. 27ನಲ್ಲಿ ನಮಗೇನು ಸಿಗುತ್ತೆ 10⁻24 ಸಿಗುತ್ತೆ. ಇನ್ನು ಮಾಸ್ ಆಫ್ ಹೈಡ್ರೋಜನ್ ಎಷ್ಟಿದೆ 1.6736 ಇಂಟು 10⁻⁻24 ಗ್ರಾಮ್ ಇದೆ. ಇನ್ನು ಇನ್ ಟರ್ಮ್ಸ್ ಆಫ್ AMU ದ ಮಾಸ್ ಆಫ್ ದ ಹೈಡ್ರೋಜನ್ ಆಟಮ್ ಏನಾಗ್ತಾ ಇದೆ ಅಂದರೆ 1.6736 ಇಂಟು 10⁻⁻24 ಡಿವೈಡೆಡ್ ಬೈ 1.2 ಗ್ರಾಮ್ಗಳಿವೆ. ಗ್ರಾಮ್ಗೆ ಕ್ಯಾನ್ಸಲ್ ಆಗುತ್ತೆ. 1.66056 ಇಂಟು 10⁻24 ಇದೆ. 24 ಗೆಟ್ ಕ್ಯಾನ್ಸಲ್ ಆಗುತ್ತೆ. 24 ಗೆಟ್ ಕ್ಯಾನ್ಸಲ್. ಇದನ್ನು ಡಿವೈಡ್ ಮಾಡಿದ್ರೆ ಏನು ಸಿಗುತ್ತೆ 1.0078 ಯೂನಿಫೈಡ್ ಮಾಸ್ ಸಿಗುತ್ತೆ. ಇದು ಮಾಸ್ ಆಫ್ ಹೈಡ್ರೋಜನ್ ಇರುತ್ತೆ. ಸಿಮಿಲರ್ಲಿ ಏನಾಗುತ್ತೆ ಅಂದರೆ ಮಾಸ್ ಆಫ್ ದ ಆಕ್ಸಿಜನ್ 16 ಐಟಮ್ಸ್ ಇರುತ್ತೆ. 16 ಐಟಮ್ಸ್ ಅಂದರೆ ಇಟ್ ವುಡ್ ಬಿ 15.995
ಯೂನಿಫೈಡ್ ಮಾಸ್ ಸಿಗುತ್ತೆ. ಈ ರೀತಿ ಏನು ಮಾಡಲಾಗುತ್ತೆ ಅಂದರೆ ನಾವು ಯೂನಿಫೈಡ್ ಮಾಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಓಕೆ, average atomic mass. When element exists in two or more stable isotopic forms, then its atomic mass can be given in the average atomic mass by taking into an account of relative abundance of the each isotopes and their relative atomic mass. ಇಲ್ಲಿ ಏನಾಗ್ತಾ ಇದೆ ಅಂದರೆ ಐಸೋಟೋಪ್ ಡಿಫ್ರೆಂಟ್ ಅಂದರೆ ಮೋರ್ ಸ್ಟೇಬಲ್ ಐಸೋಟೋಪಿಕ್ ಫಾರ್ಮ್ಸನ್ನು ನಾವು ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಅದು ಒಂದು ಆಟಮು ಒಂದಕ್ಕಿಂತ ಹೆಚ್ಚಿಗೆ ಏನು ಕೊಡ್ತಾ ಇದೆ, ಐಸೋಟೋಪ್ಸನ್ನು ಕೊಡ್ತಾ ಇದೆ. ಅಂದರೆ ಸೇಮ್ ಅಟೋಮಿಕ್ ನಂಬರ್ ಬಟ್ ಮಾಸ್ ನಂಬರ್ ಈಸ್ ಡಿಫ್ರೆಂಟ್. ಈ ಥರ ನಾವು ಐಸೋಟೋಪ್ಸ್ ಡಿಫ್ರೆಂಟ್ ಇದ್ದಾಗ ಅದರದ್ದು ಅಟೋಮಿಕ್ ಮಾಸನ್ನು ಯಾವ ಥರ ಕಂಡು ಹಿಡ್ಕೋಬೇಕು ಅಂದರೆ ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ, ರಿಲೇಟಿವ್ ಅಟೋಮಿಕ್ ಮಾಸ್ ಜೊತೆ ಏನು ಮಾಡಿದ್ವಿ, ಕಂಪೇರ್ ಮಾಡ್ತಾ ಏನು ಮಾಡ್ತಾ ಇದ್ದೀವಿ, ಆವರೇಜ್ ಅಟೋಮಿಕ್ ಮಾಸನ್ನು ಕಂಡು ಹಿಡ್ತಾ ಇದ್ದೀವಿ. ಆವರೇಜ್ ಆಗಿ ನಾವು ಒಂದು ಕಾರ್ಬನ್ದ ಅಟೋಮಿಕ್ ಮಾಸನ್ನು ಕಂಡು ಹಿಡ್ಕೋತಾ ಇದ್ದೀವಿ. ಯಾವ ಥರ ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಆವರೇಜ್ ಅಟೋಮಿಕ್ ಮಾಸ್ ಈಸ್ ಯಾವ ಥರ ಅಂದರೆ ಕಾರ್ಬನ್ ಎಕ್ಸಿಸ್ಟ್ ಇನ್ 3 ಐಸೋಟೋಪಿಕ್ ಫಾರ್ಮ್. ಇಟ್ ಈಸ್ ಅನ್ ಎಕ್ಸಾಂಪಲ್, ದಟ್ ಈಸ್ ಕಾರ್ಬನ್ 12, ಕಾರ್ಬನ್ 13, ಕಾರ್ಬನ್ 14. ಇನ್ ದ ರಿಲೇಟಿವ್ ಅಬಂಡೆನ್ಸ್ ಎಷ್ಟಿದೆ ಅಂದರೆ 0.98892% ಆ್ಯಂಡ್ 1.108% and 2 into 10 to the power minus 12% respectively, and atomic masses of 3 forms of carbon is 12, then 12 unified mass and 13.00335 unified mass and 14.00317 unified mass respectively. Average atomic masses of the carbon ಏನು ಮಾಡಲಾಗುತ್ತೆ ಅಂದರೆ ಅದರದ್ದು ರಿಲೇಟಿವ್ ಅಬಂಡೆನ್ಸ್ ಜೊತೆಗೆ ಏನು ಮಾಡುತ್ತೆ, ಯೂನಿಫೈಡ್ ಮಾಸಸ್ಸನ್ನು ಏನು ಮಾಡೋದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೇನು ಸಿಗುತ್ತೆ ಅಂದರೆ ಆವರೇಜ್ ಅಟೋಮಿಕ್ ಮಾಸ್ ಆಫ್ ಕಾರ್ಬನ್ ಸಿಗುತ್ತೆ. ಇದು ಏನು ಅದರದ ರಿಲೇಟಿವ್ ಅಬಂಡೆನ್ಸ್ ಯೂನಿಫೈಡ್ ಮಾಸ್ ಮೀನ್ಸ್ ರಿಲೇಟಿವ್ ಅಟೋಮಿಕ್ ಮಾಸ್, ರಿಲೇಟಿವ್ ಅಬಂಡೆನ್ಸ್ ಆ್ಯಂಡ್ ರಿಲೇಟಿವ್ ಅಟೋಮಿಕ್ ಮಾಸ್ ಈ ಥರ ಏನು ಮಾಡಲಾಗುತ್ತೆ, ಮಲ್ಟಿಪ್ಲಿಕೇಶನ್ ಮಾಡಿದಾಗ ಕಾರ್ಬನ್ದ ಆವರೇಜ್ ಅಟೋಮಿಕ್ ಮಾಸ್ ಎಷ್ಟಾಗುತ್ತೆ ಅಂದರೆ 12.011 ಯೂನಿಫೈಡ್ ಮಾಸ್ ಸಿಗುತ್ತೆ. ಈ ರೀತಿ ಏನು ಮಾಡ್ಬೋದು ನಾವು ಅಂದರೆ ಆವರೇಜ್ ಅಟೋಮಿಕ್ ಮಾಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾಕೆ ಐಸೋಟೋಪ್ಸ್ ಬಂದಾಗ ನಾವು ಆವರೇಜನ್ನು ತಗೋಬೇಕಾಗತ್ತೆ ಅಂದರೆ ಐಸೋಟೋಪ್ ಅಂದರೆ ಏನು ಹೇಳಿ, ಐಸೋಟೋಪ್ಸ್ ಅಂದರೆ ಏನು, ಆಟಮ್ಸ್ ಹ್ಯಾವಿಂಗ್ ಸೇಮ್ ಅಟೋಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ಡಿಫರೆಂಟ್ ಮಾಸ್ ನಂಬರ್ ಇದ್ದಾಗ ಕಾರ್ಬನನ್ನು ನಾವು ಇಷ್ಟೇ ಪ್ರಮಾಣದಲ್ಲಿ ಇದೆ ಅದರ ಅಟೋಮಿಕ್ ಮಾಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಅಟೋಮಿಕ್ ಐಸೋಟೋಪ್ಸ್ ಇದ್ದಾಗ ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಆವರೇಜ್ ಅಟೋಮಿಕ್ ಮಾಸಸ್ಸನ್ನು ತೆಗೆದುಕೊಳ್ತಾ ಇದ್ದೀವಿ. ಓಕೆ, ಈಗ ನಾವು ಮಾಲಿಕ್ಯುಲರ್ ಮಾಸ್ ಬಗ್ಗೆ ನೋಡೋಣ. ಇಟ್ ಈಸ್ ದಿ ಮಾಲಿಕ್ಯುಲರ್ ಮಾಸ್ ಅಂದರೆ ಇಟ್ ಈಸ್ ದಿ ಸಮ್ ಆಫ್ ಅಟೋಮಿಕ್ ಮಾಸಸ್ ಆಫ್ ಆಲ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲ್. ಒಂದು ಮಾಲಿಕ್ಯೂಲ್ನಲ್ಲಿರುವಂಥ ಮಾಸಸ್ ಆಫ್ ಆಲ್ ಎಲಿಮೆಂಟ್ಸ್, ಎಲ್ಲ ಎಲಿಮೆಂಟ್ಸನ್ನ ಏನು ಮಾಡಬೇಕು, ಸಮ್ ಮಾಡಿದಾಗ ಏನು ಸಿಗುತ್ತೆ ನಮಗೆ, ಅದರದ್ದು ಮಾಲಿಕ್ಯುಲರ್ ಮಾಸ್ ಸಿಗುತ್ತೆ. ಹಾಗಾದರೆ ಮಾಲಿಕ್ಯುಲರ್ ಮಾಸನ್ನು ಯಾವ ರೀತಿ ಪಡ್ಕೋಬೇಕಂದ್ರೆ ನಾವು ಇಟ್ ಈಸ್ ಆಬ್ಟೈನ್ಡ್ ಬೈ ಮಲ್ಟಿಪ್ಲೈಯಿಂಗ್ ದ ಅಟೋಮಿಕ್ ಮಾಸ್, ಮಲ್ಟಿಪ್ಲೈಯಿಂಗ್ ದಿ ಅಟೋಮಿಕ್ ಮಾಸ್ ಆಫ್ ಈಚ್ ಎಲಿಮೆಂಟ್. ಎಷ್ಟು ಎಲಿಮೆಂಟ್ಸ್ಗಳಿವೆ ಎಲ್ಲ ಎಲಿಮೆಂಟ್ಸ್ದು ಆಟಮ್ಸ್ದು ಅಟೋಮಿಕ್ ಮಾಸನ್ನು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು, ಗುಣಾಕಾರ ಮಾಡಬೇಕು ಬೈ ವಾಟ್, ನಂಬರ್ ಆಫ್ ಇಟ್ಸ್ ಆಟಮ್ಸ್. ಎಷ್ಟು ಆಟಮ್ಸ್ಗಳಿವೆ ಆ ಆಟಮ್ಸು ಮತ್ತು ಅದರ ಅಟೋಮಿಕ್ ಮಾಸನ್ನು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ ನಂತರ ಅದನ್ನು ಏನು ಮಾಡಬೇಕು, ಆ್ಯಡಿಂಗ್ ದೆಮ್ ಟುಗೆದರ್ ಏನು ಮಾಡಬೇಕು, ನಂತರ ಅದನ್ನು ಕೂಡಿಸಬೇಕು. ಈ ಥರ ಕೂಡಿಸಿದಾಗ ಏನು ಸಿಗುತ್ತೆ ನಮಗೆ, ಮಾಲಿಕ್ಯುಲರ್ ಮಾಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಥೇನನ್ನು ತಗೊಳ್ಳೋಣ, ಕ್ಷಮಿಸಿ, ಇದು ಈಥೇನನ್ನು ತೆಗೆದುಕೊಂಡಾಗ ನಮಗೇನು ಸಿಗುತ್ತೆ, C2H6. ಇದರ ಫಾರ್ಮುಲಾ ಏನು, C2H6. ಇಲ್ಲಿ ಎಷ್ಟು ಕಾರ್ಬನ್ಗಳಿವೆ, 2 ಕಾರ್ಬನ್ಗಳಿವೆ. ಅಟೋಮಿಕ್ ಮಾಸ್ ಆಫ್ ಕಾರ್ಬನ್ ಈಸ್ 12. ಹಾಗೆಯೇ ಹೈಡ್ರೋಜನ್ಗಳು ಎಷ್ಟಿವೆ, 6 ಹೈಡ್ರೋಜನ್ಸ್ಗಳಿವೆ. ಅದರ ಅಟೋಮಿಕ್ ಮಾಸ್ ಏನಾಗಿರುತ್ತೆ, 1.008 ಆಗಿರುತ್ತೆ. ಈ ಎರಡನ್ನ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ 24 ಸಿಗುತ್ತೆ. 12 ಇಂಟು 2 24, 1 ಇಂಟು 6 ಸಿಗುತ್ತೆ. 24 ಪ್ಲಸ್ 6 30 ಅಟೋಮಿಕ್ ಮಾಸ್ ಸಿಗುತ್ತೆ.
ಈ ರೀತಿ ಏನು ಮಾಡ್ಬೋದು ನಾವಂದರೆ ಅಟೋಮಿಕ್ ಮಾಲಿಕ್ಯುಲರ್ ಮಾಸನ್ನು ಕಂಡುಹಿಡಿಬೇಕಾಗುತ್ತೆ. ಅದೇ ರೀತಿ ವಾಟರನ್ನು ತೆಗೆದುಕೊಂಡಾಗ ವಾಟರ್ನ ಫಾರ್ಮುಲಾ ಅನುಸೂತ್ರ ಏನು? H2O. ಇಲ್ಲಿ ಎಷ್ಟು ಹೈಡ್ರೋಜನ್ಗಳಿವೆ? 2 ಹೈಡ್ರೋಜನ್ಗಳಿವೆ. ಅಟೋಮಿಕ್ ಮಾಸ್ ಆಫ್ ಹೈಡ್ರೋಜನ್ ಈಸ್ 1.008. ಅದೇ ರೀತಿ ಆಕ್ಸಿಜನ್ ಒಂದೇ ಇದೆ. ಆಕ್ಸಿಜನ್ ಏನಾಗಿದೆ? ಒಂದೇ ಇದೆ. ಅದರ ಅಟೋಮಿಕ್ ಮಾಸ್ ಏನಾಗಿದೆ? 16 ಆಗಿದೆ. 1 × 16 16 ಇಟ್ ಸೆಲ್ಫ್ 16 ಉಳಿಯುತ್ತೆ. 2 × 1 2 ಆಗುತ್ತೆ. ಹಾಗಾದರೆ 16 + 2 18. ಅಟೋಮಿಕ್ ಮಾಸ್ ಆಫ್ ವಾಟರ್ ಈಸ್ 18 ಆಗುತ್ತೆ. ಸಾರಿ, ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಈಸ್ 18. ಅದೇ ರೀತಿ ಗ್ಲೂಕೋಸನ್ನು ತೆಗೆದುಕೊಂಡಾಗ C6H12O6 ಇದೆ. C6H12O6 6 ಕಾರ್ಬನ್ಸ್. ಅಟೋಮಿಕ್ ಮಾಸ್ ಆಫ್ ಕಾರ್ಬನ್ ಈಸ್ 12 ಪ್ಲಸ್ 12 ಹೈಡ್ರೋಜನ್ಗಳಿವೆ. ಅಟೋಮಿಕ್ ಮಾಸ್ ಆಫ್ ಹೈಡ್ರೋಜನ್ ಈಸ್ 1.008. ಯು ಕ್ಯಾನ್ ರೈಟ್ 1 ಇಟ್ ಸೆಲ್ಫ್. 1 ಅಷ್ಟೇ ಬರೆದ್ರು ನಡೆಯುತ್ತೆ. ಇನ್ನು ಆಕ್ಸಿಜನ್ ಎಷ್ಟಿದೆ? 6 ಇದೆ. ಅಟೋಮಿಕ್ ಮಾಸ್ ಆಫ್ ಆಕ್ಸಿಜನ್ ಈಸ್ 16. ಎಲ್ಲನೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ 12 × 6 12 × 1 ಆ್ಯಂಡ್ 16 × 6 ಎಲ್ಲ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಉತ್ತರ ಏನಾಗಿರುತ್ತೆ ಅಂದರೆ 180 ಆಗಿರುತ್ತೆ. ಮಲ್ಟಿಪ್ಲಿಕೇಶನ್ ಮಾಡಿ ಕೂಡಿಸಬೇಕು, ಸಂಕಲನ ಮಾಡಬೇಕು, ಅವಾಗ ಮಾತ್ರ ಏನಾಗುತ್ತೆ? 180 ಸಿಗತ್ತೆ. ಅದೇ ರೀತಿ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಬೆಂಜಾಲ್ ಡಿಹೈಡನ್ನು ತೆಗೆದುಕೊಳ್ತಾ ಇದ್ದೀವಿ. ಆ ಬೆಂಜಾಲ್ ಡಿಹೈಡ್ನಲ್ಲಿ ಏನಾಗ್ತಾ ಇದೆ? 7 ಕಾರ್ಬನ್ ಇಂಟು ಅದರ ಅಟೋಮಿಕ್ ಮಾಸ್ 12. ಹಾಗೆಯೇ 6 ಹೈಡ್ರೋಜನ್ಗಳಿವೆ. ಹಾಗೆಯೇ ಅದರ ಅಟೋಮಿಕ್ ಮಾಸ್ ಏನಾಗಿರುತ್ತೆ? 1.008 ಆಗಿರುತ್ತೆ. ಅದೇ ರೀತಿ ಆಕ್ಸಿಜನ್ ಅದರ ಅಟೋಮಿಕ್ ಮಾಸ್ ಏನಾಗಿದೆ? 116 ಆಗಿದೆ ಅದರ ಅಟೋಮಿಕ್ ಮಾಸ್. ಎಲ್ಲವನ್ನ ಗುಣಿಸಿದಾಗ ಏನು ಸಿಗುತ್ತೆ ಅಂದರೆ 12 × 7 ಪ್ಲಸ್ 6 × 16. 16ಕ್ಕೆ 16, 6ಕ್ಕೆ 6 ಪ್ಲಸ್ 4 84 ಪ್ಲಸ್ 6 ಪ್ಲಸ್ 16. 84 ಅಂದರೆ 90, 106. ಇಷ್ಟೇನಾಗುತ್ತೆ? ಇದರ ಅಟಾಮಿಕ್ ನಂಬರ್ ಇರುತ್ತೆ 106. ಇದರ ಅಟಾಮಿಕ್ ಮಾಸ್ ನಂಬರ್, ಮಾಲಿಕ್ಯುಲರ್ ಮಾಸ್ ಇರುತ್ತೆ. ಈ ರೀತಿ ಏನು ಮಾಡ್ಬೋದು ಅಂದರೆ ನಾವು ಮಾಲಿಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗೆಯೇ ಇನ್ನೂ ಭಾಳಷ್ಟು ಎಕ್ಸಾಂಪಲ್ಸ್ಗಳಿವೆ, ಮನೆಯಲ್ಲೇ ಟ್ರೈ ಮಾಡಿ. ಅವು ಯಾವಂದರೆ C12H22O11. ಓಕೆ. ಹಾಗೆಯೇ ಪ್ರೋಪೇನ್ C3CH3. ಈ ರೀತಿ ನೋಡಿ, CH3 ಒಮ್ಮೊಮ್ಮೆ ಈ ಥರನೂ ಕೊಡಲಾಗುತ್ತೆ. CH3CH2CH3. ಇಲ್ಲಿ ಕಾರ್ಬನ್ಗಳು 3 ಇವೆ, ಹೈಡ್ರೋಜನ್ಗಳು 8 ಇವೆ. C3H8 ಅಂತ ಬರೆಯೋದ್ರ ಬದಲು ಏನು ಕೊಡ್ಬೋದು? CH3CH2CH3 ಈ ಥರನೂ ಕೊಡ್ಬೋದು. ಹಾಗಾದರೆ ಎಷ್ಟು ಕಾರ್ಬನ್ಗಳಿವೆ, ಎಷ್ಟು ಹೈಡ್ರೋಜನ್ಗಳಿವೆ, ಅದರ ಅಟೋಮಿಕ್ ಮಾಸನ್ನು ಅದರ ಸಂಖ್ಯೆಗಳ ಮುಂದೆ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೇನು ಸಿಗುತ್ತೆ? ಮಾಲಿಕ್ಯುಲರ್ ಮಾಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು ಸಿಗುತ್ತೆ. ಈ ರೀತಿ ಈ ವಿಧಾನದಿಂದ ಏನು ಮಾಡ್ಬೋದು ಅಂದರೆ ನಾವು ಮಾಲಿಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬಹುದು.